ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಜಿಲ್ಲಾ ಸತ್ರ ನ್ಯಾಯಾಲಯಗಳು, ಜಿಲ್ಲಾ ಮಟ್ಟದ ನ್ಯಾಯಾಲಯಗಳು ಮತ್ತು ಹೈಕೋರ್ಟಿನ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಈಗ ಅಧೀನ ನ್ಯಾಯಾಲಯಗಳಲ್ಲಿ ಕಂದಾಯ ನ್ಯಾಯಾಲಯಗಳು ಅಂತೇಳಿ ಬರ್ತಾವೆ. ಏನಿವು ಕಂದಾಯ ನ್ಯಾಯಾಲಯಗಳು? ಈ ಕಂದಾಯದ ಆಡಳಿತವನ್ನು ಮತ್ತು ಭೂ ಕಂದಾಯ ದಾಖಲೆಗಳ ಸಂರಕ್ಷಣೆ, ತೆರಿಗೆ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಸೂಲಾತಿ ಅಂದರೆ ಭೂ ಕಂದಾಯ ದಾಖಲೆಗಳ ಸಂರಕ್ಷಣೆ, ತೆರಿಗೆ ವಸೂಲಾತಿ ಮತ್ತು ಜಮಾಬಂದಿ ಪ್ರಕರಣಗಳಿಗೆ ಸಂಬಂಧಿಸಿದಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ತಕ್ಕಂಥ ನ್ಯಾಯಾಲಯಗಳನ್ನು ಏನಂತ ಕರೀತಾರೆ? ಕಂದಾಯ ನ್ಯಾಯಾಲಯಗಳು ಅಂತೇಳಿ ಕರೀತಾರೆ. ಈ ಕಂದಾಯ ನ್ಯಾಯಾಲಯಗಳನ್ನು ಕೂಡ ಸುಮಾರು ಒಂದು 4 ವಿಭಾಗಗಳನ್ನಾಗಿ ವಿಭಾಗ ಮಾಡಲಾಗಿರ್ತದೆ. 4 ವಿಭಾಗಗಳನ್ನಾಗಿ ವಿಭಾಗ ಮಾಡಲಾಗಿರ್ತದೆ. ಆ ವಿಭಾಗಗಳು ಯಾವುವು? ಕಂದಾಯ ಸಮಿತಿ. ಈ ಕಂದಾಯ ಸಮಿತಿ ಅಂತಕ್ಕಂಥದ್ದು ಒಂದು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಇದನ್ನು ರೆವಿನ್ಯೂ ಬೋರ್ಡ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ. ಈ ಕಂದಾಯ ಸಮಿತಿ ಜಿಲ್ಲೆಯ ಉನ್ನತ ರೆವಿನ್ಯೂ ನ್ಯಾಯಾಲಯ ಆಗಿರ್ತದೆ. ಜಿಲ್ಲೆಯ ಉನ್ನತ ರೆವಿನ್ಯೂ ನ್ಯಾಯಾಲಯ ಆಗಿರ್ತದೆ. ಶ್ರೇಷ್ಠ ನ್ಯಾಯಾಲಯದ ಮೇಲ್ವಿಚಾರಣೆ ಹಾಗೂ ನಿಯಂತ್ರಣದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಕೆಳಗಿನ ರೆವಿನ್ಯೂ ನ್ಯಾಯಾಲಯಗಳ ವಿರುದ್ಧ ಈ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಕೂಡ ನೀವು ಬರಬಹುದು. ರೆವಿನ್ಯೂ ನ್ಯಾಯಾಲಯಕ್ಕೆ ಈ ಕೆಳಗಿನ ರೆವಿನ್ಯೂ ನ್ಯಾಯಾಲಯಗಳು ಏನು ಕೆಲಸವನ್ನು ಮಾಡಿರ್ತವೆ, ಆ ತೀರ್ಪುಗಳನ್ನು ನೀಡಿರ್ತವೆ. ಆ ತೀರ್ಪುಗಳ ವಿರುದ್ಧವಾಗಿ ಮೇಲ್ಮನವಿಯಾಗಿ ಈ ಕಂದಾಯ ಸಮಿತಿಗೆ ನೀವು ಮೇಲ್ಮನವಿ ಬರಬಹುದು. ಇನ್ನು 2ನೇದು ಕಮಿಷನರ್ ನ್ಯಾಯಾಲಯ. ಜಿಲ್ಲೆಯ ಕಮಿಷನರ್ ಅಥವಾ ಜಿಲ್ಲಾ ಆಯುಕ್ತರು ಕಮಿಷನರ್ಸ್ ನ್ಯಾಯಾಲಯದ ಮುಖ್ಯಸ್ಥರಾಗಿರ್ತಾರೆ. ಜಿಲ್ಲಾ ಆಯುಕ್ತರು ಏನಿರ್ತಾರಲ್ಲ, ಅವರು ಜಿಲ್ಲೆಯ ಕಮಿಷನರ್ ಅಥವಾ ಜಿಲ್ಲಾ ಆಯುಕ್ತರು ಏನು ಮಾಡ್ತಾರೆ, ಇದರ ಮುಖ್ಯಸ್ಥರು ಆಗಿರ್ತಾರೆ. 3 ಅಥವಾ 4 ಸಹ ಆಯುಕ್ತರ ನೆರವಿನಿಂದ ಭೂ ಕಂದಾಯ ತೆರಿಗೆ ವಸೂಲಾತಿ ಮತ್ತು ನಿರ್ಧಾರಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ಇವರು ಇತ್ಯರ್ಥಪಡಿಸ್ತಾರೆ. ಒಬ್ಬೊಬ್ಬ ಕಮಿಷನರ್ ನ್ಯಾಯಾಲಯದ ಕೆಳಗೆ ಒಬ್ಬೊಬ್ಬ ಕಮಿಷನರ್ ನ್ಯಾಯಾಲಯದಲ್ಲಿ 3 ಅಥವಾ 4 ಸಹ ಆಯುಕ್ತರ ನೆರವಿನಿಂದ ಭೂ ಕಂದಾಯ, ತೆರಿಗೆ ವಸೂಲಾತಿ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಂಥ ನಿರ್ಧಾರಗಳನ್ನು ಪ್ರಕಟಿಸ್ತಕ್ಕಂಥ ಮತ್ತು ಆ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ. ಇದಾದ ಮೇಲೆ ಕಲೆಕ್ಟರ್ ನ್ಯಾಯಾಲಯ. ಏನಿದು ಕಲೆಕ್ಟರ್ ನ್ಯಾಯಾಲಯ ಅಂದರೆ? ಕಲೆಕ್ಟರ್ ನ್ಯಾಯಾಲಯ ಅಂತಂದರೆ ಕಲೆಕ್ಟರ್ಸ್ ನ್ಯಾಯಾಲಯದ ಮುಖ್ಯಸ್ಥರಾಗಿ ಸಹ ಆಯುಕ್ತರು ಆಡಳಿತಾತ್ಮಕ ಕಾರ್ಯಗಳ ಜೊತೆಯಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದ ಜಿಲ್ಲೆಯ ನ್ಯಾಯಿಕ ನಿರ್ವಹಣೆಯನ್ನು ಅವರು ಮಾಡ್ತಾ ಇರ್ತಾರೆ. ಇದನ್ನು ಕಲೆಕ್ಟರ್ಸ್ ನ್ಯಾಯಾಲಯ ಅಂತೇಳಿ ಕರೀತಾರೆ. ಇನ್ನು 4ನೆಯ ಒಂದು ಕೆಳಹಂತದ ಕಂದಾಯ ನ್ಯಾಯಾಲಯ ಅಂತಂದರೆ ಅದು ತಹಶೀಲ್ದಾರರ ನ್ಯಾಯಾಲಯ. ಈ ತಹಶೀಲ್ದಾರರ ನ್ಯಾಯಾಲಯ ಅಂದರೆ, ಈ ತಹಶೀಲ್ದಾರರ ನ್ಯಾಯಾಲಯವು ತಾಲೂಕು ಮಟ್ಟದಲ್ಲಿ ಕಂದಾಯ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ನ್ಯಾಯಿಕ ಕಾರ್ಯವನ್ನು ತಹಶೀಲ್ದಾರರವರ ನೇತೃತ್ವದಲ್ಲಿ ಕಾರ್ಯವನ್ನು ನಿರ್ವಹಿಸಲಾಗ್ತದೆ. ಇದನ್ನು ತಹಶೀಲ್ದಾರ್ ನ್ಯಾಯಾಲಯ ಅಂತೇಳಿ ಕರೀತಾರೆ. ಹೀಗೆ ಕಂದಾಯ ನ್ಯಾಯಾಲಯಗಳನ್ನು 4 ಸ್ತರಗಳಲ್ಲಿ ವರ್ಗೀಕರಣ ಮಾಡಲಾಗಿದೆ. ಕಂದಾಯ ಸಮಿತಿ, ಕಮಿಷನರ್ ನ್ಯಾಯಾಲಯ, ಕಲೆಕ್ಟರ್ಸ್ ನ್ಯಾಯಾಲಯ ಮತ್ತು ತಹಶೀಲ್ದಾರ್ ನ್ಯಾಯಾಲಯ ಅಂತೇಳಿ ಕ್ರಮವಾಗಿ ಅದನ್ನು ಕರೀತಾರೆ. ಈ ತಹಶೀಲ್ದಾರ್ ನ್ಯಾಯಾಲಯದ ನಂತರ ಈ ಕಂದಾಯ, ಭೂ ಕಂದಾಯ, ತೆರಿಗೆ ಮುಂತಾದವುಗಳು, ವಸೂಲಾತಿಗಳು, ಜಮಾಬಂದಿಗಳು ಇವುಗಳೆಲ್ಲವುಗಳಿಗೂ ಕೂಡ ಸಂಬಂಧಪಟ್ಟಂತೆ
ಈ ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸ್ಕೊಳ್ಳಿಕ್ಕೆ ಈ ನ್ಯಾಯಾಲಯಗಳು ಆ ಕೆಲಸವನ್ನು ಮಾಡಿಕೊಂಡು ಹೋಗ್ತಾರೆ. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಲೋಕ್ ಅದಾಲತ್. ಲೋಕ್ ಅದಾಲತ್ ಇವುಗಳನ್ನು ಜನತಾ ನ್ಯಾಯಾಲಯಗಳು ಅಂತಲೂ ಕೂಡ ಒಂದು ಅರ್ಥದಲ್ಲಿ ಕರೀತಾರೆ. ಈ ನ್ಯಾಯಿಕ ವ್ಯವಸ್ಥೆಯಲ್ಲಿ ಪುರಾತನ ಭಾರತದಲ್ಲಿ ಹೇಗೆ ಹೆಚ್ಚು ರಾಜಿ, ಸೂತ್ರಗಳು, ಹೊಂದಾಣಿಕೆ ಇವುಗಳ ಮುಖಾಂತರ ಇತ್ಯರ್ಥಪಡಿಸಲಾಗ್ತಾ ಇತ್ತೋ ಅದೇ ರೀತಿಯಲ್ಲಿ ಭಾಳಷ್ಟು ವರ್ಷಗಳಿಂದಲೂ ಕೂಡ ನ್ಯಾಯಾಲಯಗಳಲ್ಲಿ ಇತ್ಯರ್ಥವಾಗದೇ ಉಳಿದಿರತಕ್ಕಂಥ ಅನೇಕ ಮೊಕದ್ದಮೆಗಳು ಏನಿದ್ದಾವೆ, ಆ ಇತ್ಯರ್ಥವಾಗದೇ ಇರತಕ್ಕಂಥ ಅನೇಕ ಮೊಕದ್ದಮೆಗಳು ಏನಿದ್ದಾವೆ, ಆ ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸಿಕೊಳ್ಳಲಿಕ್ಕಾಗಿ ರಾಜಿ ಸೂತ್ರಗಳು ಮತ್ತು ಸಂಧಾನಗಳ ಮುಖಾಂತರ ಆ ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸಿಕೊಂಡು ನ್ಯಾಯಾಲಯಗಳ ಮೇಲೆ ಇರತಕ್ಕಂಥ ಕಾರ್ಯಭಾರವನ್ನು ಕಡಿಮೆ ಮಾಡುವುದರ ಜೊತೆಗೆ ವಿಳಂಬಿತ ನ್ಯಾಯವನ್ನು ಪಡೆಯುವುದಕ್ಕಿಂತಲೂ ಸೂಕ್ತ ಸಮಯದಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಲ್ಪಿಸಿಕೊಳ್ಳಲಾಗಿದೆ. ಅದನ್ನೇ ನಾವೇನಂತ ಕರೀತೇವೆ, ಲೋಕ್ ಅದಾಲತ್ ಅಂತೇಳಿ ಕರೀತೇವೆ. ಈ ಪಂಚಾಯಿತಿ ಮತ್ತು ಮುಂಚೆ ಎಲ್ಲ ಹೆಂಗಿದ್ವಲ್ಲ, ಪಂಚಾಯಿತಿಗಳು, ಗ್ರಾಮ ಸಭೆಗಳು, ಕೆಲವು ನ್ಯಾಯಾಲಯದ ಮುಂತಾದ ಹೆಸರುಗಳಿಂದ ಕರೀತಾ ಇದ್ರು. ಈ ನ್ಯಾಯಾಲಯಗಳ ಅಸ್ತಿತ್ವಗಳ ಬಗ್ಗೆ ಅನೇಕ ಮಾಹಿತಿಗಳು ನಮಗೆ ಪುರಾತನ ಗ್ರಂಥಗಳಲ್ಲಿ, ಕಥೆಗಳಲ್ಲಿ, ಪುರಾಣಗಳಲ್ಲಿ, ಮೆಗಾಸ್ತನಿಸನ್ ಇಂಡಿಕಾದಲ್ಲಿ ಮತ್ತು ನಮ್ಮ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇಲ್ಲೆಲ್ಲ ಕೂಡ ರಾಜಿ, ಸಂಧಾನ ಮತ್ತು ಸೂತ್ರಗಳ ಬಗ್ಗೆ ಅನೇಕ ವಿಷಯಗಳಲ್ಲಿ ಪ್ರಸ್ತಾಪವನ್ನು ಮಾಡಿರ್ತಾರೆ. ಅಂಥ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲೂ ಕೂಡ ಅಳವಡಿಕೆ ಮಾಡಿಕೊಳ್ಬೇಕು ಎನ್ನುವ ಕಾರಣಕ್ಕೋಸ್ಕರ ಈ ಲೋಕ್ ಅದಾಲತ್ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಜಾರಿಗೆ ತರಲಾಗಿದೆ ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ. ಅಸ್ತಿತ್ವದಲ್ಲಿರುವ ನ್ಯಾಯಾಲಯಗಳು ಮತ್ತು ಅವುಗಳ ವಿಧಿ ವಿಧಾನಗಳು ಹೆಚ್ಚು ಸಂಕೀರ್ಣವಾಗಿ ಇರ್ತಾವೆ. ಈಗ ಇರ್ತಕ್ಕಂಥ ಕೋರ್ಟ್ಗಳು, ಆ ಕೋರ್ಟ್ಗಳಿರ್ತಕ್ಕಂಥ ಮೊಕದ್ದಮೆಗಳು, ಆ ಮೊಕದ್ದಮೆಗಳನ್ನು ವಿಲೇವಾರಿ ಮಾಡ್ತಕ್ಕಂಥ ವಿಷಯದಲ್ಲಿ ಅವರು ಮಾಡ್ತಕ್ಕಂಥ ಅತ್ಯಂತ ವಿಳಂಬವಾದಂಥ ನೀತಿ, ಅವರು ಅನುಸರಿಸ್ತಕ್ಕಂಥ ವಿಳಂಬ ನೀತಿ, ಭಾಳಷ್ಟು ತಡವಾಗಿ ಇದನ್ನು ಮಾಡ್ತಕ್ಕಂಥದ್ದು, ಹಿಯರಿಂಗನ್ನು ನಡೆಸ್ತಕ್ಕಂಥದ್ದು, ಆಮೇಲೆ 3 ತಿಂಗಳ ನಂತರ ಡೇಟನ್ನು ಕೊಡ್ತಕ್ಕಂಥದ್ದು, ಆವಾಗ ಯಾರಾದರೂ ಒಬ್ಬರು ಬರಲಿಲ್ಲ ಅಂದರೆ ಮತ್ತೆ 3 ತಿಂಗಳು ಮುಂದಕ್ಕೆ ಆಗ್ತಕ್ಕಂಥದ್ದು, ಹೀಗೆ ಕುಂಠಿತವಾಗಿ ಭಾಳಷ್ಟು ದೀರ್ಘಾವಧಿಯವರೆಗೆ ಒಂದು ಮೊಕದ್ದಮೆ ಎಳಿತಾ ಹೋಗ್ತದೆ. ಆ ಕಾರಣಕ್ಕೋಸ್ಕರ ಆ ರೀತಿ ದೀರ್ಘವಾಗಿ ವಿಳಂಬಿತವಾದಂಥ ನ್ಯಾಯದ ಬದಲಿಗೆ ಒಂದು ವ್ಯವಸ್ಥೆ ಬೇಕು ಅನ್ನುವ ಕಾರಣಕ್ಕೋಸ್ಕರ ನ್ಯಾಯಾಲಯದ ಕಾರ್ಯಗಳ ಒತ್ತಡವನ್ನು ಕೂಡ, ಒತ್ತಡವನ್ನು ಕೂಡ ಕಡಿಮೆ ಮಾಡಲಿಕ್ಕೋಸ್ಕರ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಲೋಕ್ ಅದಾಲತ್ಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಲೋಕ್ ಅದಾಲತ್ಗಳನ್ನು 1987ರ ಲೀಗಲ್ ಸರ್ವೀಸಸ್ ಅಥಾರಿಟೀಸ್ ಕಾಯ್ದೆಯ ಮೂಲಕ ರಚಿಸಲಾಗಿದೆ. ಲೋಕ್ ಅದಾಲತ್ಗಳು ಹಿಂದುಳಿದ ವರ್ಗದವರ ಕಲ್ಯಾಣ ಹಾಗೂ ಸಾಮಾಜಿಕ ನ್ಯಾಯವನ್ನು ಸಾಧಿಸುವುದಕ್ಕೆ ಭಾಳಷ್ಟು ಕೆಲಸವನ್ನು ಅವು ಮಾಡಿಕೊಂಡು ಹೋಗ್ತವೆ. ಇನ್ನು ಈ ಲೋಕ್ ಅದಾಲತ್ಗಳು ತಮಗೆ ನೀಡಿರುವ ಅಧಿಕಾರವನ್ನು ನಿರ್ಧರಿತ ಸ್ಥಳಗಳ ಮೇಲೆ ಮಾತ್ರ ಚಲಾಯಿಸ್ತವೆ. ಇದು ನ್ಯಾಯಿಕ ಅಧಿಕಾರಗಳನ್ನು, ಇತರೆ ಸದಸ್ಯರನ್ನು ಹೊಂದಿರ್ತದೆ. ನ್ಯಾಯಿಕ ಅಧಿಕಾರಗಳನ್ನು ಮತ್ತು ಇತರೆ ಸದಸ್ಯ ಅಧಿಕಾರಗಳನ್ನು ಅದು ಹೊಂದಿರ್ತದೆ. ಈ ರೀತಿ ತಾನು ಕೆಲಸವನ್ನು ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಲೋಕ್ ಅದಾಲತ್ಗಳು ತಮಗೆ ನೀಡಿದ ಅಧಿಕಾರವನ್ನು ನಿರ್ಧರಿತ ಸ್ಥಳಗಳ ಮೇಲೆ ಮಾತ್ರ ಚಲಾವಣೆಯನ್ನು ಮಾಡ್ತವೆ. ಇದು ನ್ಯಾಯಿಕ ಅಧಿಕಾರಗಳನ್ನು ಮತ್ತು ಇತರೆ ಸದಸ್ಯರನ್ನು ಹೊಂದಿರ್ತದೆ. ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವ ಸಿವಿಲ್, ಕ್ರಿಮಿನಲ್ ಮತ್ತು ರೆವಿನ್ಯೂ ಅಧಿಕಾರಗಳನ್ನು ಚಲಾಯಿಸಿ ಪ್ರಕರಣಗಳನ್ನು ಸಂಧಾನ, ರಾಜಿ, ಒಪ್ಪಂದ ಮುಂತಾದ ನಿಷ್ಪಕ್ಷಪಾತತೆಯ ಮೇಲೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆಯೇ ಹೊರತು ಕೇವಲ ಶಾಸನೀಯ ತಂತ್ರಗಳನ್ನು ಮಾತ್ರ ಅಲ್ಲಿ ಬಳಸೋದಿಲ್ಲ. ಲೋಕ್ ಅದಾಲತ್ಗಳು ದೊಡ್ಡ ಸಂಖ್ಯೆಯಲ್ಲಿ ವ್ಯಾಜ್ಯಗಳು ರಾಜಿ ಮತ್ತು ಸಂಧಾನದ ಮುಖಾಂತರ ಬಗೆಹರಿಸುತ್ತವೆ. ಸರ್ಕಾರದ ವಿವಿಧ ಇಲಾಖೆಗಳಾದ ವಿದ್ಯುತ್ ಶಕ್ತಿ, ದೂರವಾಣಿ ಮುಂತಾದವುಗಳು ತಮ್ಮದೇ ಆದಂಥ ಅದಾಲತ್ಗಳನ್ನು ರಚಿಸಿಕೊಂಡು ಶೀಘ್ರವಾಗಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ತವೆ. ಪ್ರಜಾಪ್ರಭುತ್ವದ ಯಶಸ್ವಿಗೆ ಲೋಕ ಅದಾಲತ್ಗಳು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೂಡ ಕೊಡ್ತವೆ. ಹೇಗೆ ಅಂತಂದರೆ ಇದು ಎಲ್ಲ ವರ್ಗದವರಿಗೂ ನ್ಯಾಯವನ್ನು ಒದಗಿಸಿಕೊಡ್ತವೆ. 1987 ಕಾನೂನು ಸೇವಾ ಪ್ರಾಧಿಕಾರದ ಕಾಯ್ದೆಯನ್ನು 1996ರಲ್ಲಿ ತಿದ್ದುಪಡಿಯನ್ನು ಮಾಡಿ ಈ ಕಾಯ್ದೆ ತಾಲೂಕು,
ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಲೋಕ್ ಅದಾಲತ್ಗಳನ್ನು ಸ್ಥಾಪನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡಿ ಸಮಾಜದ ಶೋಷಿತ ಮತ್ತು ಹಿಂದುಳಿದ ಹಾಗೂ ಬಡವರ್ಗದ ಜನರಿಗೆ ಉಚಿತವಾಗಿ ಕಾನೂನು ಸಲಹೆಗಳನ್ನು ನೀಡಿ ನ್ಯಾಯವನ್ನು ಒದಗಿಸಲು ಅನುವು ಮಾಡಿಕೊಟ್ಟಿದೆ. ಇಷ್ಟು ಆ ಲೋಕ್ ಅದಾಲತ್ಗಳಿಂದ ಆಗಿರ್ತಕ್ಕಂಥ ಪ್ರಯೋಜನಗಳು. ಇನ್ನು ಹಿಂದುಳಿದ ಮತ್ತು ಶೋಷಿತ ವರ್ಗದ ಜನ ಸಮುದಾಯಕ್ಕೆ ಕಾನೂನಿನ ನೆರವಿನ ಮುಖಾಂತರ ನ್ಯಾಯವನ್ನು ಒದಗಿಸಲು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ತಾಲೂಕು ಸೇವಾ ಪ್ರಾಧಿಕಾರಗಳನ್ನು ಸಂಘಟನೆ ಮಾಡಲಾಗಿದೆ. ಇವುಗಳು 10 ಲಕ್ಷ ರೂಪಾಯಿಗಳ ಒಳಗಿನ ಮೌಲ್ಯದ ವ್ಯಾಜ್ಯಗಳನ್ನು ತೀರ್ಮಾನಿಸುವ ಅಧಿಕಾರವನ್ನು ಹೊಂದಿವೆ. ಆದರೆ ಈ ನ್ಯಾಯಾಲಯಗಳ ಕಾರ್ಯನಿರ್ವಹಣೆ ಸಾಮಾನ್ಯ ನ್ಯಾಯಾಲಯಗಳಿಗಿಂತ ಭಿನ್ನವಾಗಿರ್ತದೆ. ಲೋಕ್ ಅದಾಲತ್ನಲ್ಲಿ ತೆಗೆದುಕೊಂಡ ತೀರ್ಮಾನಗಳನ್ನು ಇತರೆ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸುವಂತಿರೋದಿಲ್ಲ. ಏಕೆಂದರೆ ಅವುಗಳು ಕಾನೂನಿನ ತಳಹದಿಯನ್ನಷ್ಟೇ ಎಲ್ಲ ವಿಷಯಗಳನ್ನು ಇತ್ಯರ್ಥಪಡಿಸಿರೋದಿಲ್ಲ. ಅಲ್ಲೊಂದು ರಾಜಿ, ಯಾವುದೋ ಒಂದು ಸಂಧಾನ, ಒಂದು ರೀತಿಯ ಸೂತ್ರ, ಒಂದು ರೀತಿಯ ಮಾನವೀಯತೆ, ಒಂದು ರೀತಿಯ ನೈತಿಕತೆ, ಇವೆಲ್ಲವುಗಳನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ಆ ತೀರ್ಮಾನಗಳನ್ನು ಕೈಗೊಳ್ಳಲಾಗಿರ್ತದೆ. ಆ ಕಾರಣಕ್ಕೋಸ್ಕರ ಲೋಕ್ ಅದಾಲತ್ನಲ್ಲಿ ಏನು ತೀರ್ಮಾನ ಆಗ್ತಿದೆಯೋ ಆ ಲೋಕ್ ಅದಾಲತ್ನಲ್ಲಿ ಆದಂಥ ತೀರ್ಮಾನಗಳನ್ನು ಬೇರೆ ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡುವಂತಿಲ್ಲ. ಏಕೆಂದರೆ ಬೇರೆ ನ್ಯಾಯಾಲಯಗಳು ಏನು ಮಾಡ್ತವೆ, ಕಾನೂನನ್ನೇ ಭಾಳಷ್ಟು ಮುಖ್ಯವಾಗಿ ಇಟ್ಕೊಂಡು ಹೋಗ್ತವೆ. ಕಾನೂನು ರೀತಿಯ ಇದ್ದರೆ ಮಾತ್ರ ಅದನ್ನು ಪುರಸ್ಕರಿಸ್ತವೆ. ಸಾಕ್ಷಿಗಳು, ಆಧಾರಗಳು ಎಲ್ಲವುಗಳನ್ನು ಕೂಡ ಅವರು ಪರಿಗಣಿಸ್ತಾರೆ. ಆದರೆ ಇಲ್ಲಿ ಲೋಕ್ ಅದಾಲತ್ನಲ್ಲಿ ಆ ರೀತಿ ಇರೋದಿಲ್ಲ. ಅಲ್ಲಿ ಸಂಧಾನ, ರಾಜಿ, ಸೂತ್ರ, ಮಾನವೀಯತೆ, ನೈತಿಕತೆಯ ನೆಲೆಗಟ್ಟು ಇವೆಲ್ಲವುಗಳನ್ನು ಕೂಡ ಯೋಚನೆ ಮಾಡಿ ಮಾನವೀಯ ಮೌಲ್ಯಗಳನ್ನು ಅಳವಡಿಕೆಯನ್ನು ಮಾಡಿಕೊಂಡು ಅದರ ಮುಖಾಂತರ ಅಲ್ಲಿ ತೀರ್ಮಾನಗಳು ಆಗ್ತಾ ಇರ್ತವೆ. ಅಂಥ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಇದರ ಮುಖಾಂತರ ವಿಳಂಬಿತ ನ್ಯಾಯ, ಬಹಳಷ್ಟು ದೀರ್ಘಾವಧಿಯವರೆಗೆ 20-30 ವರ್ಷಗಳ ಅವಧಿಯವರೆಗೆ ಒಂದು ನ್ಯಾಯಾಲಯದ ತೀರ್ಪು ಕಾಯ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಭಾರತದಲ್ಲಿದೆ. ಅದಕ್ಕೆ ಪರ್ಯಾಯವಾಗಿ ಇವಾಗಲೇ ಕೂತ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಬಗೆಹರಿಸಿಕೊಳ್ತಕ್ಕಂಥ ಮತ್ತು ಕಡಿಮೆ ಹಣದಲ್ಲಿಯೇ ಅದನ್ನು ಬಗೆಹರಿಸಿಕೊಳ್ತಕ್ಕಂಥ, ಕಡಿಮೆ ಸಮಯದಲ್ಲಿ ಬಗೆಹರಿಸಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜಾರಿಗೊಳಿಸಲಾಗಿದೆ. ಅದೇ ಏನಾಗಿದೆ, ಲೋಕ್ ಅದಾಲತ್ ಆಗಿದೆ. ಇನ್ನು ಇದಾದ ಮೇಲೆ ಬರ್ತಕ್ಕಂಥ ಅಧೀನ ನ್ಯಾಯಾಲಯಗಳಲ್ಲಿ ಗ್ರಾಹಕ ನ್ಯಾಯಾಲಯಗಳು ಅಥವಾ ಕನ್ಸ್ಯೂಮರ್ಸ್ ಫೋರಮ್ಸ್ ಅಂತೇಳಿ ಇಂಗ್ಲಿಷ್ನಲ್ಲಿ ಕರೀತಾರೆ. ಕನ್ನಡದಲ್ಲಿ ಗ್ರಾಹಕ ನ್ಯಾಯಾಲಯಗಳು. ಈ ಗ್ರಾಹಕ ಹಿತಾಸಕ್ತಿಗಳ ರಕ್ಷಣೆಯೇ ಗ್ರಾಹಕ ನ್ಯಾಯಾಲಯದ ಪ್ರಮುಖ ಕರ್ತವ್ಯ ಆಗಿರ್ತದೆ. ಒಬ್ಬ ಗ್ರಾಹಕ ತಾನೇ ಒಂದಿಷ್ಟು ಮೌಲ್ಯವನ್ನು ಕೊಟ್ಟು ಒಂದು ವಸ್ತುವನ್ನು ಆತ ಖರೀದಿ ಮಾಡ್ತಾ ಇದ್ದಾನೆ ಅಂತಂದರೆ ಆತನು ಸಂಪೂರ್ಣವಾಗಿ ಸ್ವತಂತ್ರನು, ಸಂಪೂರ್ಣವಾಗಿ ತಾನು ಕೊಟ್ಟಿರುವ ಹಣಕ್ಕೆ ಸರಿಯಾದ ಸೂಕ್ತವಾದ ಗಾತ್ರದ, ರೂಪದ, ಆಕಾರದ, ಗುಣಮಟ್ಟದ ವಸ್ತುವನ್ನು ಪಡೀಲೇಬೇಕಾಗಿರ್ತಕ್ಕಂಥದ್ದು ಆತನ ಹಕ್ಕಾಗಿರ್ತದೆ. ಆತ ಎಷ್ಟು ಮೌಲ್ಯವನ್ನು ಕೊಟ್ಟಿದ್ದಾನೋ ಆ ಮೌಲ್ಯಕ್ಕೆ ಸರಿ ಹೊಂದುವ ಗುಣಮಟ್ಟ, ಗಾತ್ರ, ಆಕಾರ, ಬಣ್ಣ ಇವೆಲ್ಲವುಗಳನ್ನು ಕೂಡ ಹೊಂದಿರತಕ್ಕಂಥ ವಸ್ತುವನ್ನು ಪಡೀಲಿಕ್ಕೆ ಆತ ಏನಾಗಿರ್ತಾನೆ, ಹಕ್ಕುಳ್ಳವನಾಗಿರ್ತಾನೆ. ಒಂದು ವೇಳೆ ಯಾವುದೇ ಒಬ್ಬ ಮಾರಾಟ ಮಳಿಗೆದಾರನು ಅಥವಾ ಯಾವುದೋ ಒಂದು ಕಂಪನಿಯವನು ಆತನಿಂದ ಹಣವನ್ನು ಪಡೆದು ಅಲ್ಲಿ ಸೂಚಿಸಲಾಗಿರುವ ಗುಣಮಟ್ಟ ಇಲ್ಲದ ವಸ್ತುವನ್ನು ಆತನು ಮಾರಾಟ ಮಾಡಿದನೆಂದರೆ ಆ ಕಂಪನಿಯು ಆ ಗ್ರಾಹಕನಿಗೆ ಮಾಡಿದ ಮೋಸ. ಇಂಥ ಮೋಸಗಳನ್ನು ತಡೆಗಟ್ಟಲಿಕ್ಕಾಗಿ ನಮ್ಮ ಭಾರತದಲ್ಲಿ ಕನ್ಸ್ಯೂಮರ್ ಕೌನ್ಸಿಲ್ಗಳು ಮತ್ತು ಕನ್ಸ್ಯೂಮರ್ ಫೋರಮ್ಗಳು ಮತ್ತು ಇತರೆ ರೀತಿಯಾದಂಥ ಸಮಿತಿಗಳನ್ನು ರಚನೆ ಮಾಡಲಾಯಿತು. 1986ರ ಗ್ರಾಹಕ ರಕ್ಷಣಾ ಕಾಯ್ದೆಯ ಪ್ರಕಾರ ಗ್ರಾಹಕ ಎಂದರೆ ಯಾರು ಎಂಬುದನ್ನು 2 ರೀತಿಯಲ್ಲಿ ವಿವರಣೆಯನ್ನು ಮಾಡಲಾಯಿತು. ಗ್ರಾಹಕ ಅಂದರೆ ಯಾರು? ಮೊದಲನೇದಾಗಿ ಗ್ರಾಹಕ ಎಂದರೆ ಪೂರ್ಣವಾಗಿ ಇಲ್ಲವೇ ಅರ್ಧದಷ್ಟು ಹಣವನ್ನು ನೀಡಿ ವಸ್ತುಗಳನ್ನು ಖರೀದಿಸುವವನು. ಪೂರ್ಣವಾಗಿ ಇಲ್ಲವೇ ಅರ್ಧದಷ್ಟು ಹಣವನ್ನು ನೀಡಿ ಒಂದು ವಸ್ತುವನ್ನು ಖರೀದಿ ಮಾಡ್ತಕ್ಕಂಥವನು. ಎರಡನೆಯದಾಗಿ ಅರ್ಧದಷ್ಟು ಅಥವಾ ಪೂರ್ಣವನ್ನ ಹಣವನ್ನು ನೀಡಿ ಸೇವೆಯನ್ನು ಪಡೆದುಕೊಳ್ಳುವವನನ್ನು ಗ್ರಾಹಕ ಅಂತೇಳಿ ಕರೀತಾರೆ. ಗ್ರಾಹಕ ಹಿತಾಸಕ್ತಿಯನ್ನು ರಕ್ಷಿಸುವ ಸಲುವಾಗಿ
ಅನೇಕ ಕಾಯ್ದೆಗಳನ್ನು ಜಾರಿಗೊಳಿಸಲಾಗಿದೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಏಕಸ್ವಾಮ್ಯ ನಿಯಂತ್ರಿತ ವ್ಯಾಪಾರಿ ಕಾಯ್ದೆ, ಮೊನೊಪೊಲೈಸ್ಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಆಕ್ಟ್ ಅಂತೇಳಿ ಕರೀತಾರೆ. ಈ ಕಾಯ್ದೆಯ ಜಾರಿಯಿಂದಾಗಿ ಸರ್ಕಾರದ ಗ್ರಾಹಕ ರಕ್ಷಣೆಯ ಬಗ್ಗೆ ತನ್ನ ಆಸಕ್ತಿಯನ್ನು ತೋರಿಸಲಿಕ್ಕೆ ಆರಂಭ ಆಯಿತು ಸರ್ಕಾರ. ಈ ನಿಟ್ಟಿನಲ್ಲಿ 1986ರ ಗ್ರಾಹಕ ರಕ್ಷಣಾ ಕಾಯ್ದೆ ಬಹಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತದೆ. ಈ ಕಾಯ್ದೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಅಧಿಕೃತ ಪ್ರಕಟಣೆಯ ಮೂಲಕ ವಿವಿಧ ಕೌನ್ಸಿಲ್ಗಳನ್ನು ಸ್ಥಾಪಿಸಬಹುದಾಗಿದೆ. ಕೇಂದ್ರ ಗ್ರಾಹಕ ರಕ್ಷಣಾ ಕೌನ್ಸಿಲ್ ಅಥವಾ ಕೇಂದ್ರ ಕೌನ್ಸಿಲ್, ರಾಜ್ಯ ರಕ್ಷಣಾ ಕೌನ್ಸಿಲ್ ಅಥವಾ ರಾಜ್ಯ ಕೌನ್ಸಿಲ್, ಗ್ರಾಹಕ ವಿವಾದಗಳ ನಿವಾರಣಾ ಏಜೆನ್ಸೀಸ್, ಗ್ರಾಹಕ ವಿವಾದಗಳ ನಿವಾರಣಾ ಏಜೆನ್ಸೀಸ್ ಅಂತೇಳಿ ಈ ರೀತಿಯದಾಗಿ ಒಂದು 3 ರೀತಿಯ ಕೌನ್ಸಿಲ್ಗಳನ್ನು ಭಾರತ ಸರ್ಕಾರ ರಚನೆಯನ್ನು ಮಾಡಿತು. ಹಿಂಗೆ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಗ್ರಾಹಕರ ಹಿತವನ್ನು ಕಾಯುವ, ಗ್ರಾಹಕರ ಹಿತರಕ್ಷಣೆಯನ್ನು ಮಾಡ್ತಕ್ಕಂಥ ಕಾನೂನುಗಳು ಕೂಡ ಜಾರಿಗೆ ತಂದು ಅವುಗಳನ್ನು ವ್ಯವಸ್ಥೀಕರಿಸ್ತಕ್ಕಂಥ ಕೆಲಸವನ್ನು ಮಾಡ್ತು. ಇದರಲ್ಲಿ ಕೇಂದ್ರ ಗ್ರಾಹಕ ರಕ್ಷಣಾ ಕೌನ್ಸಿಲ್ ಇದು ಹೇಗೆ ಕೆಲಸವನ್ನು ಮಾಡ್ತದೆ? ಕೇಂದ್ರ ಸರ್ಕಾರದ ಆಹಾರ ಮತ್ತು ವಿತರಣಾ ಇಲಾಖೆಯ ಸಚಿವರು ಈ ಕೌನ್ಸಿಲಿನ ಅಧ್ಯಕ್ಷರಾಗಿ, ಈ ಇಲಾಖೆಯ ರಾಜ್ಯ ಸಚಿವರು ಅಥವಾ ಸಹ ಸಚಿವರು ಉಪಾಧ್ಯಕ್ಷರಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದಾದ ಮೇಲೆ ಇತರೆ ಸರ್ಕಾರಿ ಮತ್ತು ಸರ್ಕಾರೇತರ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರಗಳ ನಾಗರಿಕ ಆಹಾರ ಮತ್ತು ವಿತರಣಾ ಸಚಿವರು, ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಆಯುಕ್ತರು, 35 ಮಂದಿ ಅಥವಾ ಗ್ರಾಹಕ ಸಂಘಟನೆಗಳ ಸಂಸ್ಥೆಗಳ ಪ್ರತಿನಿಧಿಗಳು, 10 ಮಂದಿ ಮಹಿಳಾ ಪ್ರತಿನಿಧಿಗಳು, 20 ಮಂದಿ ರೈತರು, ವ್ಯಾಪಾರ ಮತ್ತು ಕೈಗಾರಿಕೆಗಳನ್ನು ಪ್ರತಿನಿಧಿಸುವ ಪ್ರತಿನಿಧಿಗಳು ಇದರಲ್ಲಿ ಕೆಲಸವನ್ನು ಮಾಡ್ತಾರೆ. ಇನ್ನು ಈ ಕೌನ್ಸಿಲ್ನ ಅವಧಿ 3 ವರ್ಷಗಳಾಗಿರ್ತದೆ. ಇದಾದ ಮೇಲೆ ರಾಜ್ಯ ಕೌನ್ಸಿಲ್, ಈ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯಗಳಲ್ಲಿ 1980ರ ಕಾಯ್ದೆಯ ಅನ್ವಯ ರಾಜ್ಯ ಕೌನ್ಸಿಲ್ಗಳನ್ನು ಸ್ಥಾಪಿಸಲು ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದಾದ ಮೇಲೆ ಗ್ರಾಹಕ ವಿವಾದಗಳ ನಿವಾರಣಾ ವೇದಿಕೆ ಅಥವಾ ಏಜೆನ್ಸೀಸ್ ಅಂತ ಏನು ಕರೀತೇವೆ, ಇವುಗಳನ್ನು ಕೂಡ ಡಿಸ್ಟ್ರಿಕ್ಟ್ ಫೋರಮ್ ಅಂತ ಹೇಳಿ ಕರೀತಾರೆ. ಜಿಲ್ಲಾ ಮಟ್ಟದಲ್ಲಿ ಗ್ರಾಹಕ ಹಿತರಕ್ಷಣೆಯ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಕಾನೂನುಗಳನ್ನು ಅಥವಾ ಅಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಅದರ ಮುಖಾಂತರ ಮಾಡ್ತೇವೆ. ಇನ್ನು ಗ್ರಾಹಕ ವೇದಿಕೆಗೆ ದೂರು ಅಥವಾ ದಾಖಲೆಯನ್ನು ಯಾರ್ಯಾರು ಸಲ್ಲಿಸಬಹುದು? ಗ್ರಾಹಕ ವೇದಿಕೆ ಇದೆಯಪ್ಪ, ಗ್ರಾಹಕ ಹಿತರಕ್ಷಣಾ ವೇದಿಕೆ ಅಂತ ಇದೆ. ಕನ್ಸ್ಯೂಮರ್ ಕೋರ್ಟ್ ಅಂತಲೂ ಕೂಡ ಅದನ್ನು ಕರೀತೇವೆ ಅಂತ ಇಟ್ಕೊಳ್ಳೋಣ. ಕನ್ಸ್ಯೂಮರ್ ಫೋರಮ್, ಕನ್ಸ್ಯೂಮರ್ ಕೌನ್ಸಿಲ್, ಕನ್ಸ್ಯೂಮರ್ ಕೋರ್ಟ್ ಅಂತ ಇದೆ. ಈ ಕನ್ಸ್ಯೂಮರ್ ಕೋರ್ಟಿಗೆ ಗ್ರಾಹಕ ಸಂಘಟನೆ, ಗ್ರಾಹಕ ಪ್ರತಿನಿಧಿಗಳಲ್ಲಿ ಯಾರಾದರೂ ದಾವೆಯನ್ನು ಹೂಡಬಹುದು. ಯಾರು ಬೇಕಾದರೂ ದಾವೆಯನ್ನು ಹೂಡಬಹುದು. ಒಬ್ಬ ಗ್ರಾಹಕನಾಗಿರ್ತಕ್ಕಂಥವನು, ಗ್ರಾಹಕ ಸಂಘಟನೆಗೆ ಸೇರಿರ್ತಕ್ಕಂಥವನು, ಗ್ರಾಹಕ ಪ್ರತಿನಿಧಿಗಳಲ್ಲಿ ಈ ಗ್ರಾಹಕ ಪ್ರತಿನಿಧಿಯಾಗಿರ್ತಕ್ಕಂಥವನು ಯಾರಾದರೂ ಕೂಡ ಒಂದು ದಾವೆಯನ್ನು ಹೂಡಬಹುದಾಗಿದೆ. ಆ ದಾವೆ ಯಾವ ರೀತಿ ಆಗಿರಬೇಕು, ಅದನ್ನು ಯಾವ ರೀತಿ ಹೂಡಬಹುದು ಆಗಿದ್ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಯೋಜನ ಪಡೆಯುವ ಯಾವುದಾದರೂ ಸರಿ ತಮಗೆ ಉಂಟಾಗಿರುವ ತೊಂದರೆಗಳಿಂದ ಪರಿಹಾರವನ್ನು ಪಡೆಯುವ ಸಲುವಾಗಿ ಗ್ರಾಹಕ ವಿವಾದಗಳ ನಿವಾರಣಾ ವೇದಿಕೆಗಳಲ್ಲಿ ದೂರುಗಳನ್ನು ನೀವು ಏನು ಮಾಡ್ಬೋದು, ದಾಖಲುಪಡಿಸ್ಬೋದು. ನಿಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಯೋಜನ ಪಡೆಯುತ್ತಿರುವ ಯಾರಾದರೂ ಸರಿ ತಮಗೆ ಉಂಟಾಗಿರುವ ತೊಂದರೆಗಳಿಂದ ಪರಿಹಾರಗಳನ್ನು ಪಡೆಯುವ ಸಲುವಾಗಿ ಗ್ರಾಹಕ ವಿವಾದಗಳ ನಿವಾರಣಾ ವೇದಿಕೆಯಲ್ಲಿ ದೂರು ದಾಖಲು ಮಾಡಬಹುದು. ಇದಾದ ಮೇಲೆ ತಾವು ತೆಗೆದುಕೊಂಡ ವಸ್ತು ಅಥವಾ ಸೇವೆಗಳು ದೋಷಪೂರಿತವಾಗಿದ್ದರೆ, ನಿಗದಿತ ಬೆಲೆಗಿಂತಲೂ ಹೆಚ್ಚಿನ ಬೆಲೆಗೆ ಆ ವಸ್ತುಗಳು ಮತ್ತು ಸೇವೆಗಳು ಮಾರಾಟವಾಗಿದ್ದರೆ ಮಾರಾಟ ಮಾಡಿದ ವ್ಯಕ್ತಿಯ ಮೇಲೆ ದೂರನ್ನು ನೀಡಬಹುದು. ಗ್ರಾಹಕ ಕೊಂಡುಕೊಂಡ ವಸ್ತುಗಳ ಸೇವೆಗಳು ಅಪಾಯಕಾರಿಯಾಗಿದ್ದು ಅನೇಕ ನ್ಯೂನ್ಯತೆಗಳಿಂದ ಕೂಡಿದ್ದರೂ ಕೂಡ ಅದನ್ನು ಮರೆಮಾಚಿ ಮಾರಾಟ ಮಾಡಿದ್ದರೆ ಆ ದೂರನ್ನು ನೀಡಬಹುದು. ಜಿಲ್ಲಾ ಗ್ರಾಹಕ ನ್ಯಾಯಾಲಯ ಅಥವಾ ವೇದಿಕೆಯಿಂದ ನ್ಯಾಯ ದೊರಕಲಿಲ್ಲ ಎನಿಸಿದರೆ ಗ್ರಾಹಕ
ರಾಜ್ಯ ಗ್ರಾಹಕ ಆಯೋಗಕ್ಕೆ ಮತ್ತು ಅಲ್ಲಿಂದ ಕೇಂದ್ರ ಗ್ರಾಹಕ ಆಯೋಗಕ್ಕೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಬಹುದಾಗಿದೆ. ಅಂತಿಮ ಮೇಲ್ಮನವಿಯನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ ಮಾಡಬಹುದಾಗಿರ್ತದೆ. ಅಂತಿಮ ಮೇಲ್ಮನವಿಯನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ ನಾವು ಮಾಡಬಹುದಾಗಿರ್ತದೆ. ಇಷ್ಟಾದ ಮೇಲೆ ಮೇಲ್ಮನವಿಗೆ ಕೋರಿಕೆಯನ್ನು ಸಲ್ಲಿಸದಿದ್ದರೆ ಪ್ರತಿಯೊಂದು ಫೋರಂನ ತೀರ್ಮಾನವು ಅಂತಿಮವಾಗಿರ್ತದೆ. ಗ್ರಾಹಕ ನ್ಯಾಯಾಲಯವು ತನ್ನ ತೀರ್ಮಾನದಲ್ಲಿ ಪ್ರತಿಯೊಂದು ಪ್ರತಿಯನ್ನು ನಾಗರಿಕ ನ್ಯಾಯಾಲಯಕ್ಕೆ ಕಳಿಸಿ ಜಾರಿಗೊಳಿಸಬಹುದಾಗಿದೆ. ಆಪಾದಿತನು ತೀರ್ಮಾನಕ್ಕೆ ಅನುಸಾರವಾಗಿ ನಡೆದುಕೊಳ್ಳದಿದ್ದರೆ ನ್ಯಾಯಾಲಯವು ದಂಡವನ್ನು ಅಥವಾ 1 ತಿಂಗಳ ಕಾರಾಗೃಹ ವಾಸವನ್ನು ವಿಧಿಸಲು ಅವಕಾಶವನ್ನು ಮಾಡಿಕೊಡ್ತದೆ, ಅಥವಾ ಒಟ್ಟಿಗೆ 2 ಶಿಕ್ಷೆಗಳನ್ನು ಕೂಡ ವಿಧಿಸಬಹುದು. ದಂಡವನ್ನು ಕೂಡ ವಿಧಿಸಬಹುದು ಮತ್ತು ಕಾರಾಗೃಹ ಶಿಕ್ಷೆಯನ್ನು ಕೂಡ ಆತನಿಗೆ ಒದಗಿಸಬಹುದು. ಇನ್ನು ಗ್ರಾಹಕ ನ್ಯಾಯಾಲಯಗಳಿಂದ ದೊರಕುವ ಪರಿಹಾರಗಳು, ಗ್ರಾಹಕ ನ್ಯಾಯಾಲಯಕ್ಕೆ ಹೋಗೋದ್ರಿಂದ ನಮಗೆ ಯಾವ್ಯಾವ ರೀತಿಯ ಪರಿಹಾರಗಳು ನಮಗೆ ಸಿಗ್ತಾವೆ? ದೋಷಪೂರಿತ ವಸ್ತುಗಳನ್ನು ಸರಿಪಡಿಸುವುದಕ್ಕೆ ಆದೇಶ. ಈಗ ನಾವು ಯಾವುದೋ ಒಂದು ಮೊಬೈಲ್ ಅಂಗಡಿಗೆ ಹೋಗಿರ್ತೇವೆ, ಒಂದು ಮೊಬೈಲನ್ನು ಖರೀದಿ ಮಾಡ್ತೇವೆ. ಅವನು ಹೇಳ್ತಾನೆ ಇದು 128 GB ಇನ್ಬಿಲ್ಟ್ ಮೆಮೊರಿ ಕೆಪಾಸಿಟಿಯನ್ನು ಹೊಂದಿದೆ, 2 GB ರ್ಯಾಮ್ ಅನ್ನು ಹೊಂದಿರ್ತದೆ ಅಂತ ಹೇಳ್ಕೊಡ್ತಾನೆ. ತಗೊಂಡು ಬರ್ತೀರಿ, ನೀವು ನೋಡ್ತೀರಿ, ಬಳಸ್ತಾ ಒಂದು 4-5 ದಿವಸದೊಳಗೆ ಅದು ರ್ಯಾಮ್ ಅಲ್ಲೇ ಲೋಡ್ ತಗೊಳ್ಳಲಿಕ್ಕೆ ಶುರುವಾಗ್ತದೆ, ಮೆಮೊರಿ ಅಲ್ಲೇ ಓವರ್ ಆಯಿತು ಅಂತ ಹೇಳ್ತದೆ. ಬಳಕೆ ಆಗಿರೋ ಮೆಮೊರಿ ನೋಡಿದರೆ ಒಂದು 18 GB 20 GB ಅಷ್ಟೇ ಆಗಿರ್ತದೆ. 128 GB ಕೆಪಾಸಿಟಿ ಐತೆ ಅಂತ ಹೇಳ್ಕೊಟ್ಟಿದ್ದಾನೆ, ಆದರೆ ಇದರಲ್ಲಿರೋದು ಭಾಳ ಕಡಿಮೆ, 162 GB ಮಾತ್ರ ಇದೆ ಅಂತ ನಿಮಗೆ ಗೊತ್ತಾದಾಗ ನೀವೇನು ಮಾಡ್ಬೋದು? ಆ ದೋಷಪೂರಿತವಾಗಿರ್ತಕ್ಕಂಥ ವಸ್ತುವನ್ನು ತೆಗೆದುಕೊಂಡು ನನಗೆ ಹೇಳಿದ ಆ ವಸ್ತುವನ್ನು ನನಗೆ ಕೊಡು ಅಂತೇಳಿ ನೀವು ಅದನ್ನು ಕೇಳಬಹುದು. ಆತ ಅದನ್ನು ಕೊಡಲಿಕ್ಕೆ ಬಯಸದೇ ಇದ್ದರೆ ನೀವು ಜಿಲ್ಲಾ ಗ್ರಾಹಕರ ವೇದಿಕೆ ಇದೆ, ಆ ವೇದಿಕೆಯಲ್ಲಿ ದೂರನ್ನು ಸಲ್ಲಿಸಬಹುದು. ಆವಾಗ ಗ್ರಾಹಕ ವೇದಿಕೆ ಆತನಿಗೆ ನಿರ್ದೇಶನವನ್ನು ನೀಡ್ತದೆ, ಆ ದೋಷಪೂರಿತ ವಸ್ತುವನ್ನು ಸರಿಪಡಿಸಿಕೊಡು. ಆ ವಸ್ತುವನ್ನು ಸರಿ ಮಾಡಿಸ್ಕೊಡ್ತೀಯೋ ಅಥವಾ ಅದಕ್ಕೆ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಡ್ತೀಯೋ ಗೊತ್ತಿಲ್ಲ, ಅದನ್ನು ಸರಿ ಮಾಡಿಸಿಕೊಡು ಅಂತೇಳಿ ಹೇಳ್ತಾರೆ. ಇನ್ನು ದೋಷಪೂರಿತ ವಸ್ತುಗಳ ಬದಲಾಗಿ ಹೊಸ ವಸ್ತುಗಳನ್ನು ನೀಡುವ ಆದೇಶ. ದೋಷಪೂರಿತ ವಸ್ತುಗಳನ್ನು ನೀನು ವಾಪಸ್ ತೆಗೆದುಕೊಂಡು ಅವನಿಗೆ ಯಾವ್ಯಾವ ಕೆಪಾಸಿಟಿಯ ವಸ್ತುವನ್ನು ಕೊಡ್ತೀನಿ ಅಂತ ಹೇಳಿದ್ಯೋ ಅದೇ ಕೆಪಾಸಿಟಿಯ ವಸ್ತುವನ್ನು ಆತನಿಗೆ ನೀನು ಕೊಡಮಾಡಬೇಕು ಅಂತೇಳಿ ಆತನಿಗೆ ಆದೇಶವನ್ನು ಕೂಡ ಮಾಡಬಹುದು. ಇನ್ನು ಹಣ ವಾಪಸಾತಿ. ಇಲ್ಲಪ್ಪ ನನಗೆ ಇವನ ಹತ್ರ ವಸ್ತುವೇ ಬೇಡ ಅಂತಂದರೆ ಆ ವಸ್ತುವಿಗೆ ಕೊಟ್ಟಂಥ ಹಣವನ್ನು ವಾಪಸ್ಸು ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ಈ ಗ್ರಾಹಕ ನ್ಯಾಯಾಲಯಗಳು ಮಾಡ್ತವೆ. ಅನ್ಯಾಯ ಅಥವಾ ನಷ್ಟ ಅನುಭವಿಸಿದ ಗ್ರಾಹಕರಿಗೆ ಪರಿಹಾರ ಘೋಷಣೆ. ಒಂದು ವೇಳೆ ಅದೇನೋ ಒಂದು ಬಿಸ್ಕೆಟನ್ನು ತಗೊಂಡಿರ್ತಾನೆ, ಅದು ತಿನ್ನತಕ್ಕಂಥ ಒಂದು ವಸ್ತು, ಅದನ್ನು ತಿಂದ ಮೇಲೆ ಅದು ವಿಷಯುಕ್ತವಾಗಿರ್ತದೆ, ದೋಷಪೂರಿತವಾಗಿರ್ತದೆ, ಅದನ್ನು ತಿಂದು ಆತನಿಗೆ ಅನ್ಹೆಲ್ದಿ ಆಗಿರ್ತದೆ, ಅನಾರೋಗ್ಯ ಉಂಟಾಗ್ತದೆ, ಹಾಸ್ಪಿಟಲೈಸ್ಡ್ ಆಗ್ತಾನೆ, ಆಸ್ಪತ್ರೆಗೆ ಸೇರಿಕೊಳ್ತಾನೆ. ಅಂಥ ಸಂದರ್ಭದಲ್ಲಿ ಆತನಿಗೆ ಪರಿಹಾರವನ್ನು ದೊರಕಿಸಿಕೊಡ್ತಕ್ಕಂಥ, ನಾನು ಅದನ್ನೇ ತಿಂದಿದ್ದಕ್ಕೆ ಹಿಂಗಾಗಿದೆ ಅನ್ನೋದನ್ನು ಅಂತ ಪ್ರೂವ್ ಮಾಡಬೇಕಾಗ್ತದೆ. ಪ್ರೂವ್ ಮಾಡಿದ ಮೇಲೆ ಆತನಿಗೆ ಅಂಥ ಸಂದರ್ಭಗಳಲ್ಲಿ ಪರಿಹಾರಗಳನ್ನು ಕೂಡ ಘೋಷಣೆ ಮಾಡಬೇಕಾಗ್ತದೆ. ಅಂಥ ಪರಿಹಾರಗಳ ಘೋಷಣೆಯನ್ನು ಕೂಡ ಈ ನ್ಯಾಯಾಲಯ ಮಾಡಿಕೊಡ್ತದೆ. ಇನ್ನು ಸೇವೆಗಳಲ್ಲಿನ ಕೊರತೆಯನ್ನು ಹೋಗಲಾಡಿಸುವುದು, ಅದು ಸೇವಾ ಘಟಕ ಆಗಿದ್ದರೆ ಒಂದು ಕೊರಿಯರ್ ಆಫೀಸ್, ನೀವು ಇಲ್ಲಿಂದ ಏನೋ ಒಂದು ಕೊರಿಯರ್ನ ಕಳಿಸ್ತಾ ಇದ್ದೀರಿ ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಸ್ನೇಹಿತರಿಗೆ ಕೊರಿಯರಲ್ಲಿ ಕಳಿಸ್ತಾ ಇದ್ದೀರಿ ಒಂದು ವಸ್ತುವನ್ನು. ಆ ವಸ್ತುವನ್ನು ನಿಮ್ಮಿಂದ ಅವರಿಗೆ ತಲುಪಿಸಿದ್ದಕ್ಕಾಗಿ ಆತ ನಿಮ್ಮ ಹತ್ರ ಏನು ಮಾಡ್ತಾನೆ, ಒಂದಿಷ್ಟು ಶುಲ್ಕವನ್ನು ವಸೂಲಿ ಮಾಡ್ತಾನೆ. ಅದು ಸೇವಾ ಶುಲ್ಕ, ಅದು ಸೇವಾ ಘಟಕ, ಅದು ಸೇವಾ ಘಟಕವೂ ಕೂಡ ಹೌದು. ಅದು ತೆಗೆದುಕೊಂಥ ಚಾರ್ಜಸ್ ಏನಿದೆ ಸೇವಾ ಶುಲ್ಕ. ಅದು ಸರಿಯಾದ ಸಮಯದಲ್ಲಿ ಅವರಿಗೆ ಹೋಗಿ ತಲುಪದೇ ಇದ್ದಾಗ ನೀವು ಅವನನ್ನು ಹೋಗಿ ಕೇಳ್ಬೋದು, ಯಾಕೆ ಅದನ್ನು ತಲುಪಿಲ್ಲ. ಆ ಸೇವೆಯಲ್ಲಿ ಆಗಿರ್ತಕ್ಕಂಥ ನ್ಯೂನ್ಯತೆಗಳು, ನೀವು ಸೇವೆಯಲ್ಲಿ ಆಗಿರ್ತಕ್ಕಂಥ ಕೊರತೆಗಳೇನಿದ್ದಾವೆ ಆ ಕೊರತೆಗಳನ್ನು ನನಗೆ ಸರಿ ಮಾಡಿಸಿಕೊಡು, ನೀನು ಸರಿಯಾದ ಬೇಗನೆ ಅದನ್ನು ಅವರಿಗೆ ತಲುಪಿಸಿಕೊಡು ಅಂತೇಳಿ ನೀವು ಕೇಳ್ಬೋದು. ಆ ಸಂದರ್ಭದಲ್ಲಿ ಅವರು ಅದನ್ನು ಕೇಳದೇ ಇದ್ದಾಗ ಅವನು ಕೊಟ್ಟಿರ್ತಕ್ಕಂಥ ಒಂದು ರಸೀದಿ ಇರ್ತದೆ, ಆ ರಸೀದಿಯನ್ನು ಇಟ್ಕೊಂಡು ಗ್ರಾಹಕರ ನ್ಯಾಯಾಲಯಕ್ಕೆ ಹೋಗಿ ಆ ಗ್ರಾಹಕರ ನ್ಯಾಯಾಲಯವು ಆತನಿಗೆ ಆ ಸೇವೆಯಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ನೀವು ಸರಿಪಡಿಸ್ಕೊಳ್ಬೇಕು.
ಇವರಿಗೆ ಆಗಿರ್ತಕ್ಕಂಥ ನಷ್ಟವನ್ನು ನೀನು ಭರಿಸಿಕೊಡ್ಬೇಕು, ಅದು ಆ ವಸ್ತು ಅವರಿಗೆ ತಲುಪುವಂತೆ ನೀನು ಮಾಡಿಕೊಡ್ಬೇಕು ಅಂತೇಳಿ ಅವನಿಗೆ ನಿರ್ದೇಶನಗಳನ್ನು ನೀಡ್ತದೆ. ತೂಕ ಮತ್ತು ಅಳತೆಗಳಲ್ಲಿನ ಮೋಸದ ನಿಯಂತ್ರಣ. ಬಹಳಷ್ಟು ಇಂಥ ಪ್ರಕರಣಗಳು ನಡೀತವೆ ಅಳತೆ ಮತ್ತು ತೂಕದಲ್ಲಿ. ಅದೆಷ್ಟೋ ಎಣ್ಣೆಯ ಪಾಕೆಟ್ಗಳಲ್ಲಿ 980 ml ಇರ್ತದೆ, 1000 ml ಅಂತೇಳಿ ಬರೆದಿರ್ತಾರೆ, 1000 grams ಅಂತೇಳಿ ಬರೆದಿರ್ತಾರೆ, 1 kg ನೆಟ್ ವೆಯ್ಟ್ 1 kg ಅಂತೇಳಿ ಬರೆದಿರ್ತಾರೆ. ಅದು 980, 970, 960 ಗ್ರಾಮ್ ಇರ್ತದೆ. ಆದರೆ 1000 ಗ್ರಾಮ್ಗೂ ಕೂಡ ಅವರು ಏನು ಮಾಡಿರ್ತಾರೆ, ದುಡ್ಡನ್ನು ವಸೂಲಿ ಮಾಡಿರ್ತಾರೆ. ಇದು ಅಳತೆ ಮತ್ತು ತೂಕದಲ್ಲಿ ಆದಂಥ ಒಂದು ವ್ಯತ್ಯಾಸ. ಒಂದು ಕಿರಾಣಿ ಅಂಗಡಿಯವನು ಇರ್ತಾನೆ, ಆ ಕಿರಾಣಿ ಅಂಗಡಿಯವನು ಏನು ಮಾಡ್ತಾನೆ, ಆ ತಕ್ಕಡಿಯನ್ನು ಅಡ್ಜಸ್ಟ್ ಮಾಡಿರ್ತಾನೆ. 900 ಗ್ರಾಮಿಗೆ 850 ಗ್ರಾಮಿಗೆ 1 kg ತೂಗುವಂತೆ ತೋರಿಸುವಂತೆ ಅಡ್ಜಸ್ಟ್ ಮಾಡಿಬಿಟ್ಟಿರ್ತಾನೆ. ಅಂಥ ಸಂದರ್ಭಗಳಲ್ಲಿ ಅಂಥ ಮೊಕದ್ದಮೆಗಳು ಏನಿರ್ತವೆ, ಆ ಮೊಕದ್ದಮೆಗಳನ್ನು ಕೂಡ ವಿಚಾರಣೆಗೆ ತೆಗೆದುಕೊಂಡು ಅಂಥ ಮೋಸಗಳು ಕೂಡ ನಡೆಯದಂತೆ ನಿಯಂತ್ರಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಗ್ರಾಹಕ ನ್ಯಾಯಾಲಯಗಳು ಮಾಡಿಕೊಂಡು ಹೋಗ್ತವೆ. ಇದಾದ ಮೇಲೆ ಅಪಾಯಕಾರಿ ವಸ್ತುಗಳ ಮಾರಾಟದ ನಿಷೇಧ. ಅಪಾಯಕಾರಿವಾದಂಥ ವಸ್ತುಗಳನ್ನು ಮಾರಾಟ ಮಾಡುವಂತಿಲ್ಲ. ಚಾಕು, ಚೂರಿ, ಪಿಸ್ತೂಲ್ ಇಂಥವುಗಳನ್ನು ಮಾರಾಟ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಅವು ಯಾವ ಉದ್ದೇಶಕ್ಕಾಗಿ ಇದ್ದಾವೆ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಮಾರಾಟವನ್ನು ಮಾಡಬೇಕಾಗಿರ್ತದೆ. ಅಂಥ ಒಂದು ಅಪಾಯಕಾರಿ ವಸ್ತುಗಳನ್ನು ಮಾರಾಟ ಮಾಡುವುದರ ಮೇಲೆ ನಿರ್ಬಂಧವನ್ನು ಕೂಡ ಈ ಗ್ರಾಹಕ ನ್ಯಾಯಾಲಯಗಳು ಹಾಕ್ತವೆ. ಇದಾದ ಮೇಲೆ ಅಪಾಯಕಾರಿ ವಸ್ತುಗಳನ್ನು ಹಿಂತೆಗೆದುಕೊಳ್ಳುವುದು. ಆ ಅಪಾಯಕಾರಿ ವಸ್ತುಗಳು ಏನಾದರೂ ಇದ್ದರೆ, ಅದು ಯಾವುದೋ ಒಂದು ಇದನ್ನು ತಗೊಂಡೋಗಿದ್ದೀರಿ, ನಿಮ್ಮ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಚಾರ್ಜರ್ ಕಾರನ್ನು ತೆಗೆದುಕೊಂಡೋಗಿದ್ದೀರಿ, ಚಾರ್ಜ್ ಮಾಡಿ ಅದನ್ನು ಓಡಿಸ್ತಕ್ಕಂಥ ಕಾರನ್ನು ತಗೊಂಡೋಗಿದ್ದೀರಿ. ಆ ಚಾರ್ಜರ್ ಕಾರ್ ನಿಮ್ಮ ಮಗು ಅದನ್ನು ಬಳಸ್ತಾ ಇರಬೇಕಾದ್ರೆ ಅವಾಗ ಶಾಕ್ ಹೊಡಿತದೆ, ಎಲೆಕ್ಟ್ರಿಕ್ ಶಾಕ್ ಉಂಟಾಗ್ತದೆ ಅಂಥದ್ದು, ಅದು ಅಪಾಯಕಾರಿಯಾದಂಥ ವಸ್ತು. ಇಲ್ಲ ನೀವೇ ಒಂದು ಹೇರ್ ಡ್ರೈಯರನ್ನು ತೊಗೊಂಡಿದ್ದೀರಿ, ಒಂದು ಟ್ರಿಮ್ಮರನ್ನು ತೊಗೊಂಡಿದ್ದೀರಿ, ಅದನ್ನು ಬಳಸ್ತಾ ಇರಬೇಕಾದ್ರೆ ಕೈಯೆಲ್ಲ ಜುಮ್ 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 ಅಂದಂಗೆ ಆಗ್ತದೆ. ಅಂಥ ಸಂದರ್ಭಗಳಲ್ಲಿ ಅವು ಅಪಾಯಕಾರಿ ವಸ್ತುಗಳಾಗಿ ಪರಿಣಮಿಸ್ತವೆ, ದೋಷಪೂರಿತವಾಗಿರ್ತಕ್ಕಂಥ ವಸ್ತುಗಳಾಗಿ ಪರಿಣಮಿಸ್ತವೆ. ಅವುಗಳನ್ನು ನೀನು ವಾಪಸ್ ತೆಗೆದುಕೋ, ಅವರಿಗೆ ಸರಿಯಾಗಿರುವುದನ್ನು ಕೊಡು ಎನ್ನುವ ಒಂದು ತೀರ್ಪನ್ನು ಪ್ರಕಟಣೆ ಮಾಡುವ ಮತ್ತು ಅದಕ್ಕೆ ಕ್ರಮ ವಹಿಸುವಂಥ ಒಂದು ಕ್ರಮವನ್ನು ಕೂಡ ಈ ಗ್ರಾಹಕ ನ್ಯಾಯಾಲಯಗಳು ಮಾಡ್ತವೆ. ಇನ್ನು ಸರಿಯಾದ ಬೆಲೆಯನ್ನು ನಿಗದಿಗೊಳಿಸುವುದು. ಬೆಲೆಯ ನಿಗದಿನೂ ಕೂಡ ಭಾಳಷ್ಟು ಮುಖ್ಯ ಆಗ್ತದೆ. ಆ ಸರಿಯಾದ ಬೆಲೆ, ಅದರ ತೂಕ, ಅದರ ಗಾತ್ರ, ಅದರ ಗುಣಮಟ್ಟ, ಅದರ ಬೆಲೆಗೆ ಸರಿ ಹೊಂದುವಂತೆ ಇರಬೇಕು. ಅದು ಕೈಗೆಟುಕುವ ದರದಲ್ಲಿ ಇರಬೇಕು. ಅತಿಯಾದ ಮಟ್ಟಕ್ಕೆ ಬೆಲೆ ಏರಿಕೆ ಅಂತ ಅನ್ನಿಸಬಾರ್ದು. ಅಷ್ಟರ ಮಟ್ಟಿಗೆ ಒಂದು ವಸ್ತುವನ್ನು ಮಾರಾಟ ಮಾಡುವಂತೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಕೂಡ ಈ ಗ್ರಾಹಕ ನ್ಯಾಯಾಲಯದ ಒಂದು ಕೆಲಸ ಆಗಿರ್ತದೆ. ಇನ್ನು 1986ರ ಗ್ರಾಹಕ ಕಾಯ್ದೆಯ ಪ್ರಕಾರ ಜಿಲ್ಲಾ ಗ್ರಾಹಕ ವೇದಿಕೆ ಅಥವಾ ನ್ಯಾಯಾಲಯಕ್ಕೆ ನಾಗರಿಕ ನ್ಯಾಯಾಲಯದಿಂದ ಅಧಿಕಾರವನ್ನು ನೀಡಲಾಗಿದೆ. ಸಾರ್ವಜನಿಕ ನ್ಯಾಯವನ್ನು ದೊರಕಿಸುವ ಸಲುವಾಗಿ ಸರ್ಕಾರಿ ಅಧಿಕಾರಿಗಳು ನ್ಯಾಯಾಲಯದ ಆಜ್ಞೆಗಳನ್ನು ಜಾರಿಗೆ ತರದಿದ್ದರೆ ನ್ಯಾಯಾಲಯದ ನಿಂದನೀಯ ಆರೋಪದ ಮೇಲೆ ಈ ಅಧಿಕಾರಿಗಳನ್ನು ಶಿಕ್ಷಾರ್ಹ ಅಧಿಕಾರ ಗ್ರಾಹಕ ನ್ಯಾಯಾಲಯಗಳಿಗೆ ಇರ್ತದೆ. ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಅಧಿಕಾರ ಗ್ರಾಹಕ ನ್ಯಾಯಾಲಯಗಳಿಗೆ ಇರ್ತದೆ. ಈಗ ನಾಗರಿಕ ನ್ಯಾಯಾಲಯಗಳಿಗೆ ಮತ್ತು ಸಾರ್ವಜನಿಕ ನ್ಯಾಯವನ್ನು ದೊರಕಿಸುವ ಸಲುವಾಗಿ ಕೆಲವೊಂದಿಷ್ಟು ಸಂಬಂಧಪಟ್ಟಂಥ ಸರ್ಕಾರಿ ಅಧಿಕಾರಿಗಳಿಗೆ ಈ ಗ್ರಾಹಕ ನ್ಯಾಯಾಲಯಗಳು ಇಂತಿಂಥ ಕೆಲಸಗಳನ್ನು ನೀವು ಮಾಡಿರಿ ಅಂತ ಹೇಳಿದಾಗ ಆದೇಶಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಬ್ಬ ಸರ್ಕಾರಿ ನೌಕರನು ಆ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗದೇ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಏನಂತ ಪರಿಗಣಿಸಲಾಗ್ತದೆ, ಅದನ್ನು ಕೂಡ ನ್ಯಾಯಾಂಗ ನಿಂದನೆ ಅಂತಲೇ ಪರಿಗಣಿಸಲಾಗ್ತದೆ. ಆ ಗ್ರಾಹಕ ನ್ಯಾಯಾಲಯದ ಆದೇಶಗಳನ್ನು ಪಾಲನೆ ಮಾಡದೇ ಇರುವುದು ಕೂಡ ನ್ಯಾಯಾಂಗ ನಿಂದನೆ ಅಂತೇಳಿ ಪರಿಗಣಿಸಲಾಗಿ ಆ ಆರೋಪದ ಮೇಲೆ ಆ ಅಧಿಕಾರಿಗಳನ್ನು ಶಿಕ್ಷಿಸುವ ಅಧಿಕಾರ ಗ್ರಾಹಕ ನ್ಯಾಯಾಲಯಗಳಿಗೆ ಇರ್ತದೆ. ಇನ್ನು 1991 ಮತ್ತು 98ರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡಲಾಗಿದೆ. ಅದರ ಪ್ರಕಾರ ಸರ್ಕಾರವು ಗ್ರಾಹಕರನ್ನು ರಕ್ಷಿಸುವ ಸಲುವಾಗಿ ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ 3 ವರ್ಷಗಳಿಂದ 5 ವರ್ಷಗಳಿಗೆ ವಿಸ್ತರಿಸುವ ವ್ಯಾಪಕ ಅಧಿಕಾರವನ್ನು ನೀಡಲಾಗಿದೆ. ಈ ಕಾಯ್ದೆಯು ಒಂದಕ್ಕಿಂತ ಹೆಚ್ಚಿನ ಜಿಲ್ಲಾ ಗ್ರಾಹಕ ನ್ಯಾಯಾಲಯಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ನೀಡುತ್ತದೆ. ನಷ್ಟ ಅನುಭವಿಸಿದ ಗ್ರಾಹಕರಿಗೆ ಪರಿಹಾರವನ್ನು 2 ವರ್ಷಗಳ ಒಳಗಾಗಿ ನೀಡದೇ ಇದ್ದರೆ ಆಪಾದಿತನ ಮೇಲೆ ಕಾನೂನು ಕ್ರಮವನ್ನು ಕೂಡ ಜರುಗಿಸಲಾಗ್ತದೆ. ಒಂದು ವೇಳೆ ಮೋಸಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗೆ 2 ವರ್ಷದ ಒಳಗಾಗಿ ಆತನು ಪರಿಹಾರಗಳನ್ನು ಒದಗಿಸಿಕೊಡಬೇಕು.
ಆ ಪರಿಹಾರವನ್ನು ಒದಗಿಸಿಕೊಡದೇ ಇದ್ದರೆ ಆ ಆಪಾದಿತನ ಮೇಲೆ ಕಾನೂನಿನ ಕ್ರಮಗಳನ್ನು ಜರುಗಿಸಿ ಆದರೂ ಸರಿಗೆ ಅದನ್ನು ಸರಿಪಡಿಸಬೇಕು ಅಂತೇಳಿ ಈ ಕಾನೂನು ಹೇಳ್ತದೆ. ಹೀಗೆ ಒಟ್ಟಾರೆಯಾಗಿ ಈ ಗ್ರಾಹಕ ನ್ಯಾಯಾಲಯಗಳು, ಲೋಕ್ ಅದಾಲತ್ಗಳು ಮತ್ತು ಕಂದಾಯ ನ್ಯಾಯಾಲಯಗಳು ಅಧೀನ ನ್ಯಾಯಾಲಯಗಳಾಗಿ ಕೆಲಸವನ್ನು ಮಾಡ್ತವೆ. ಮುಂದೆ ಮತ್ತೆ ಇನ್ನೂ ಒಂದು ನ್ಯಾಯಾಲಯ ಇದೆ, ಕೌಟುಂಬಿಕ ನ್ಯಾಯಾಲಯ, ಫ್ಯಾಮಿಲಿ ಕೋರ್ಟ್ ಅಂತೇಳಿ ಅದನ್ನು ಕರಿತೇವೆ. ಅದಾದ ಮೇಲೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ PIL, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೇಳಿ ಒಂದು ಪಾಠನೂ ಕೂಡ, ಒಂದು ವಿಷಯವೂ ಕೂಡ ಇದೆ. ಅವುಗಳನ್ನು ಅಲ್ಲಿ ನಾವು ಚರ್ಚೆಯನ್ನು ಮಾಡೋಣ ಅಂತ. ಒಟ್ಟಾರೆಯಾಗಿ ಈ ಅಧೀನ ನ್ಯಾಯಾಲಯಗಳು, ಜಿಲ್ಲಾ ಸತ್ರ ನ್ಯಾಯಾಲಯಗಳು, ಜಿಲ್ಲಾ ಮಟ್ಟದ ನ್ಯಾಯಾಲಯಗಳು, ಜಿಲ್ಲಾ ಮುನ್ಸಿಫ್ ನ್ಯಾಯಾಲಯಗಳು, ಅದಾದ ಮೇಲೆ ಜಿಲ್ಲಾ ಮಟ್ಟದ ಕಂದಾಯ ನ್ಯಾಯಾಲಯಗಳು, ಜಿಲ್ಲೆಯ ಕೆಳಗಿನ ವಲಯದ ಕಂದಾಯ ನ್ಯಾಯಾಲಯಗಳು, ಅದಾದಮೇಲೆ ಲೋಕ ಅದಾಲತ್ನ ನಂತರ ಗ್ರಾಹಕ ನ್ಯಾಯಾಲಯಗಳನ್ನು ನಾವು ನೋಡಿದ್ವಿ. ಗ್ರಾಹಕ ನ್ಯಾಯಾಲಯಗಳ ನಂತರ ಮುಂದಿನ ತರಗತಿಯಲ್ಲಿ ಕೌಟುಂಬಿಕ ನ್ಯಾಯಾಲಯಗಳು, ಆ ಕೌಟುಂಬಿಕ ನ್ಯಾಯಾಲಯಗಳು ಯಾವ್ಯಾವ ಕೆಲಸವನ್ನು ಮಾಡ್ತವೆ, ಏನೇನು ವಿಷಯಗಳನ್ನು ಅವು ಹ್ಯಾಂಡಲ್ ಮಾಡ್ತವೆ ಅನ್ನೋದನ್ನು ನೋಡೋಣ.